ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಒಂದು ಕರ್ನಾಟಕ ರಾಜ್ಯದ ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತೆ ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ. ಯಾವುದೇ ಪರೀಕ್ಷೆ ಅಲ್ಲ. ಈ ಒಂದು ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆ ಹೆಸರು ಆಲ್ಮೋಸ್ಟ್ ಕರ್ನಾಟಕ ರಾಜ್ಯದಲ್ಲಿರುವಂತ ಎಲ್ಲರೂ ಕೂಡ ಕೇಳಿ ಇರ್ತಾರ. ಯಾರು ಕೇಳಿಲ್ಲಲ್ಲ ದಯವಿಟ್ಟು ಈ ಒಂದು ವಿಡಿಯೋ ಕೊಡ್ತಾನೆ ನೋಡಿ, ಮತ್ತೆ ಯಾರು ಕೇಳಿದಿರಲ್ಲ ಅವರು ಕೂಡ ವಿಡಿಯೋ ಕೊಡ್ತಾನೆ ನೋಡಿ. ತುಂಬಾ ಜನರ ಆಸೆ ಇರತ್ತೆ, ನಾನು ಕೂಡ ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ಬೇಕು, ಅಲ್ಲಿ ಕೆಲಸ ತಗೋಬೇಕು, ಸಂಬಳ ತಗೋಬೇಕಂತ ಕನಸಿರತ್ತೆ. ಅಂತವ್ರಿಗೆ ಖುಷಿ ವಿಚಾರ. ನೋಡಿ, ಈಗ ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆಯಿಂದ. ನಿಮ್ಗೆ ಯಾವುದೇ ರೀತಿಯಾಗಿ ಗೋಳಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ. ಆಫೀಸಲ್ಲಿ ಇರುವಂತ ನೋಟಿಸ್ ನೋಡಿ 27ನೇ ತಾರೀಕದಂದು ರಿಲೀಸ್ ಮಾಡಿದ್ದಾರೆ. ಸಾರಿ, 25ನೇ ತಾರೀಕದಂದು ರಿಲೀಸ್ ಮಾಡಿದ್ದಾರೆ. ಅಂದ್ರೆ 25 ಜುಲೈ ಸುಮಾರು ಜೂನ್ ತಿಂಗಳಲ್ಲಿ ಒಂದು ನೋಟಿಸ್ ಬಂದಿತ್ತು ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆ ಬಗ್ಗೆ. ಅದು ಕೂಡ ತಿಳಿಸ್ಕೊಟ್ಟಿದ್ದೇವೆ. ಅದು 2 ಪೋಸ್ಟ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಆಗಿತ್ತು. ಆದ್ರೆ ಇಲ್ಲಿ ಇಷ್ಟೇ ಪೋಸ್ಟ್ ಅಂತ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. 25ನೇ ತಾರೀಕದಂದು ನೋಟಿಸ್ ರಿಲೀಸ್ ಮಾಡಿದ್ದಾರೆ. ನೋಡಿ, ಇಲ್ಲಿ ಖಾಲಿರುವಂತ ಪೋಸ್ಟ್ ಅಂದ್ರೆ ಅಗ್ನಿಶಾಮಕ ಅಧಿಕಾರಿ ಹುದ್ದೆಗಳು, ಮುಖ್ಯ ಭದ್ರತಾ ಅಧಿಕಾರಿ ಹುದ್ದೆಗಳು, ಅದ ನಂತರ ವ್ಯವಸ್ಥಾಪಕ ಪೋಸ್ಟ್, ಇದನ್ನೆಲ್ಲ ಖಾಲಿ ಇರತ್ತೆ. ಇದಕ್ಕೆ ನಾವು ಅಪ್ಲಿಕೇಶನ್ ಹಾಕಬೇಕು. ನೋಡಿ, ಇಲ್ಲಿ ಸಂಬಳ ಎಷ್ಟು ಕೊಡ್ತಾರ ಅಂತೇಳಿ ವಿಚಾರ ಮಾಡಿ. ಎಷ್ಟು ಕೊಡಬಹುದು ಒಂದು ಅಂದಾಜಿನ ಮೇಲೆ 1,000, ಸಾರಿ 20,000, 30,000, 50,000 ಈ ರೀತಿಯಾಗಲ್ಲ. ನೀವೇನಾದ್ರೂ ಜಾಯಿನ್ ಆದ ತಕ್ಷಣ ಸ್ಟಾರ್ಟಿಂಗ್ ನಲ್ಲಿನೇ ಸುಮಾರು 1,26,000 ತನಕ ನಿಮ್ಗೆ ಸ್ಯಾಲ್ರಿ ಕೊಡ್ತಾರೆ. ಹೌದು ಸ್ನೇಹಿತರೆ, 1,26,000 ತನಕ ಸ್ಟಾರ್ಟಿಂಗ್ ನಲ್ಲಿ. ಅದಕ್ಕಿಂತ ಜಾಸ್ತಿ ಸಿಗತ್ತೆ, 1.5 ಲಕ್ಷ ತನಕ ನಿಮ್ಗೆ ಸ್ಯಾಲ್ರಿ ಸಿಗತ್ತೆ. ಅಲ್ಲಿ ನಿಮ್ಗೆ ನಿವೃತ್ತಿ ಹೊಂದಿದ ತನಕ ಎಷ್ಟಾಗತ್ತೆ, 2,10,000 ತನಕ ಸ್ಯಾಲ್ರಿ ಕೊಡ್ತಾರೆ. ನಿವೃತ್ತಿ ಹೊಂದೋ ತನಕ ಸ್ಟಾರ್ಟಿಂಗ್ ನಲ್ಲೇನೆ ನಿಮ್ಗೆ 1,50,000 ತನಕ ಸಂಬಳ ಇತ್ತಂದ್ರೆ ನಿವೃತ್ತಿ ಹೊಂದೋ ತನಕ 2,10,000 ತನಕ ಸ್ಯಾಲ್ರಿ ಆಗತ್ತೆ. ಇದ್ರ ಬಗ್ಗೆನೇ ತಿಳಿಸ್ಕೊಡ್ತಾ ಇರೋದು. ಆದಷ್ಟು ಯಾರು ಈ ಒಂದು ನೇಮಕಾತಿಯನ್ನ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಪೋಸ್ಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಮತ್ತು ಅರ್ಜಿ ಸಲ್ಲಿಸುವಂತ ಕೊನೆಯ ದಿನಾಂಕ ಬಗ್ಗೆ ಮಾಹಿತಿ ಇರತ್ತೆ. ಅದೇ ರೀತಿಯಾಗಿ ಈ ಒಂದು ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ನೋಟಿಸ್ ದಲ್ಲಿರುವಂತ ಮಾಹಿತಿ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಎಷ್ಟು ಸ್ಯಾಲ್ರಿ, ಯಾವ ಪೋಸ್ಟ್, ಅದಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಹತೆ ಏನಾಗಿರ್ಬೇಕು ಅದನ್ನ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಡೀಟೇಲ್ಸ್ ಇರತ್ತೆ. ಆಗಲೇ ತಿಳಿಸ್ಕೊಟ್ಟೇನಲ್ಲ ಎಷ್ಟೆಷ್ಟು ಸ್ಯಾಲ್ರಿ ಕೊಡ್ತಾರ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ನಿಮಗೆ ಕೆಲವು ಜನರಿಗೆ ಫೇಕ್ ಅನ್ಸುತ್ತೆ. 1,64,000 ಸ್ಟಾರ್ಟಿಂಗ್ ನಲ್ಲಿ, ಅದ ನಂತರ 2,06,000 ಸ್ಟಾರ್ಟಿಂಗ್ ನಲ್ಲಿ, ಅದ ನಂತರ ನಿಮಗೆ 62 ವರ್ಷ ತನಕ ಮೇಲ್ಪಟ್ಟವರಿಗೆ 2,10,000, 1,26,000 ಇಷ್ಟೊಂದು ಸ್ಯಾಲರಿ ಯಾರು ಕೊಡ್ತಾರೆ ಹೇಳಿ? ಯಾವುದೇ ಒಂದು IT ಕಂಪನಿಯಲ್ಲಿ ಕೂಡ ಇಷ್ಟು ಸ್ಯಾಲರಿ ಕೊಡೋದಿಲ್ಲ. ಅದಕ್ಕಿಂತ ಜಾಸ್ತಿ ಅನುಭವದವರಿಗೆ ಕೊಡ್ತಾರ ಅವರು. ಆದ್ರೆ ಇಲ್ಲಿ ನೋಡಿ 2 ಲಕ್ಷ ತನಕ ಸ್ಯಾಲರಿ ಕೊಡ್ತಿದ್ರೆ ಅಪ್ಲಿಕೇಶನ್ ಹಾಕಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ. ವಿಡಿಯೋ ತನಕ ನೋಡಿ. ಮತ್ತೊಂದು ಚಿಕ್ಕ ರಿಕ್ವೆಸ್ಟ್, ಯಾರು ಹೊಸ ನೋಡಾತಿರಲ್ಲ ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಇದೇ ಒಂದು ಚಿಕ್ಕ ರಿಕ್ವೆಸ್ಟ್. ಬನ್ನಿ ಸ್ನೇಹಿತರೆ, ಒಂದೊಂದು ತಿಳಿಸ್ಕೊಡ್ತೇನೆ. ಸುಮಾರು 6ರಿಂದ 7 ಪೇಜ್ ಗಟ್ಟಲೆ ನೋಟಿಸ್ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಕೊಟ್ಟಿರುವಂತ ಮಾಹಿತಿ ನಿಮ್ಗೆ ತಿಳಿಸ್ಕೊಡ್ತೇನೆ. ಎಲ್ಲ ಒಂದು ಮಾಹಿತಿನ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೇನೆ. ಆಲ್ಮೋಸ್ಟ್ ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟಂತೆ ನೋಡಿ, ಇದು ಒಂದು ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಸಾರಿ, ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಅದರ ಒಂದು ಡೈರೆಕ್ಟ್ ಆಗಿ ಸಹಿ ಮಾಡಿದ ಅರ್ಜಿ ಮುದ್ರಣ ಸ್ವೀಕರಿಸಲು, ಅಂದ್ರೆ ನಿಮ್ಮ ಒಂದು ಹಾರ್ಡ್ ಕಾಪಿ ಇರತ್ತಲ್ಲ ಅದನ್ನ ಸಲ್ಲಿಸೋದಕ್ಕೆ ಈ ಒಂದು ವಿಳಾಸ ಇರತ್ತಲ್ಲ, ಈ ಒಂದು ವಿಳಾಸಕ್ಕೆ ಸಲ್ಲಿಸಬೇಕಾಗತ್ತೆ ಸ್ಪೀಡ್ ಪೋಸ್ಟ್ ಮೂಲಕಾಗಿ. ಅಂದ್ರೆ ಜನರಲ್ ಮ್ಯಾನೇಜರ್ HR, ಬೆಂಗಳೂರು ಮೆಟ್ರೋ ರೈಲ್ವೆ ಇಲಾಖೆ ಕಾರ್ಪೊರೇಷನ್ ಲಿಮಿಟೆಡ್, 3ನೇ ಮಹಡಿ, BMTC ಕಾಂಪ್ಲೆಕ್ಸ್, KG ರಸ್ತೆ, ಶಾಂತಿನಗರ, ಬೆಂಗಳೂರು. ಇಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಬೆಂಗಳೂರು ಮೆಟ್ರೋ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್, 3ನೇ ಫ್ಲೋರು, BMTC ಕಾಂಪ್ಲೆಕ್ಸ್, KH ರೋಡ್, ಅದ ನಂತರ ಶಾಂತಿನಗರ, ಬೆಂಗಳೂರು 560027. ಇಲ್ಲಿ ನೀವು ಡೈರೆಕ್ಟ್ ಆಗಿ ಹಾರ್ಡ್ ಕಾಪಿಯನ್ನ ಸಲ್ಲಿಸಬೇಕು ಸ್ಪೀಡ್ ಪೋಸ್ಟ್ ಮೂಲಕಾಗಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದ್ರ ಬಗ್ಗೆ ಈಗಾಗಲೇ ಆಲ್ಮೋಸ್ಟ್ ಎಲ್ಲರಿಗೆ ಅರ್ಥ ಆಗಿರತ್ತೆ. ಕೆಲವು ಜನರಿಗೆ ಅರ್ಥ ಆಗೋದಿಲ್ಲಲ್ಲ. ಏನಾದ್ರೂ ಹೆಲ್ಪ್ ಬೇಕಂದ್ರೆ ಇಲ್ಲಿ ಒಂದು Gmail ID ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ಮತ್ತು ನೋಟಿಸ್ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪದಲ್ಲಿ ಸಿಗತ್ತೆ, ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಆಗಲೇ ತಿಳಿಸ್ಕೊಟ್ಟಿರುವಂತೆ ಪರೀಕ್ಷೆ ಇರೋದಿಲ್ಲ, ಇದಕ್ಕೆ ನೋ ಎಕ್ಸಾಮ್. ಡೈರೆಕ್ಟ್ ನಿಮಗೆ ಏನ್ ಮೆರಿಟ್ ಇರತ್ತಲ್ಲ ಅದ್ರ ಮೇಲೆ ಸಂದರ್ಶನ ಮೂಲಕ ಮಾತ್ರ ಆಯ್ಕೆ ಮಾಡ್ತಾರೆ. ಇನ್ನದಕ್ಕೆ ಅರ್ಜಿ ಸಲ್ಲಿಸಲು ರೆಸಿಪ್ಟಿ ಸ್ವೀಕಾರ ಮಾಡೋದಕ್ಕೆ ಕೊನೆಯ ದಿನಾಂಕ 20/8/2025. ಅದನ್ನಂದ್ರೆ ಡಾಕ್ಯುಮೆಂಟ್ ಸೀಸ್ ನೋಡಿ ಏನು ಕೊಟ್ಟಿದ್ದಾರೆ ಅಂದ್ರೆ ಇದರಲ್ಲಿ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಿದ ಪ್ರಾರಂಭ ದಿನಾಂಕ 25/7/2025. ಮೊದಲು ಸ್ಟಾರ್ಟಿಂಗ್ ಆಗಿತ್ತಲ್ಲ ಅವಾಗ ಅದು 25/7/2025 ಇದು ಪ್ರಾರಂಭ ದಿನಾಂಕ. ಅದ ನಂತರ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಏನಿದೆಯಲ್ಲ 20/8/2025, ಸರಿ 20/8/2025 ನಿಮ್ಮೊಂದು ಲಾಸ್ಟ್ ಡೇಟ್ ಆಗಿರತ್ತೆ. ಅದಂದ್ರೆ ನಿಮ್ಮೊಂದು ಡಾಕ್ಯುಮೆಂಟ್ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ನೋಡಿ ಆಗಲೇ ತಿಳಿಸ್ಕೊಟ್ಟಿರಂತೆ. ಹಾರ್ಡ್ ಕಾಪಿ ಸಲ್ಲಿಸೋದಕ್ಕೆ, ಪ್ರಿಂಟ್ ಸಲ್ಲಿಸೋದಕ್ಕೆ ಸೈನಿಂಗ್ ಆಗಿರುವಂತ 25/8/2025 ಸಾಯಂಕಾಲ 4 ಗಂಟೆ ತನಕ ಅವಕಾಶ ಇರತ್ತೆ.
ಅಲ್ಲಿ ತನಕ ಈ ಒಂದು ವಿಳಾಸದಲ್ಲಿ ಸಲ್ಲಿಸಬೇಕು. ಇದು ನಮಗೆ ಅರ್ಥ ಆಯ್ತು. ಇನ್ನು ಏನೆಲ್ಲ ಡಾಕ್ಯುಮೆಂಟ್ಸ್ ಹಚ್ಚಬೇಕು ಸ್ವಲ್ಪ ನೋಡ್ಕೊಳ್ಳಿ. ಡಾಕ್ಯುಮೆಂಟ್ಸ್ ನೋಡಿ ಏನೇನ್ ಕೊಟ್ಟಿದ್ದಾರೆ ಅವರು. ಮೊದಲಿಗೆ ವಿದ್ಯಾರ್ಥಿ ನಿಮ್ಮೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಪಿ ಬೇಕಾಗತ್ತೆ, ಅದನ್ನ ಸಬ್ಮಿಟ್ ಮಾಡಬೇಕು. ಏಜ್ ಪ್ರೂಫ್ ಸಬ್ಮಿಟ್ ಮಾಡಬೇಕು. ನಿಮ್ಮೊಂದು ಬರ್ತ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ಕೊಳ್ಳಿ. 10th ಮಾರ್ಕ್ಸ್ ಕಾರ್ಡ್ ನಡೆಯುತ್ತೆ ಅಂದ್ರೆ ಬರ್ತ್ ಸರ್ಟಿಫಿಕೇಟ್ಗೆ ನಿಮ್ಮೊಂದು 10th ಮಾರ್ಕ್ಸ್ ಕಾರ್ಡ್ ನಡೆಯುತ್ತೆ, ಮತ್ತು ಏಜ್ ಪ್ರೂಫಿಗೆ ಕೂಡ ನಿಮ್ಮೊಂದು 10th ಮಾರ್ಕ್ಸ್ ಕಾರ್ಡ್ ನಡೆಯುತ್ತೆ. ಅಥವಾ 10th ಮಾರ್ಕ್ಸ್ ಕಾರ್ಡ್ ಇದ್ದಿಲ್ಲ ಅಂದ್ರೆ ಕೂಡ ನಡೆಯುತ್ತೆ. ಕೆಲವು ಜನ ಹುಟ್ಟಿರ್ತಾರ, ಆದ್ರೆ ಆ ಒಂದು ಮಾರ್ಕ್ಸ್ ಕಾರ್ಡ್ಗಳು ಪ್ರಮಾಣ ಪತ್ರಗಳು, ಹುಟ್ಟಿದ ಪ್ರಮಾಣ ಪತ್ರಗಳು ಸಿಗ್ತಾ ಇರಲ್ಲ. ಸಿಗತ್ತೆ, ಬಟ್ ಅದರಲ್ಲಿ ಕೆಲವೊಂದು ಚೇಂಜಸ್ ಇರತ್ತೆ. ಅಂತದ್ರ ಇರ್ಲಿ ಅಂದ್ಕೊಂಡು ನಡೆಯುತ್ತೆ. 10th ಮಾರ್ಕ್ಸ್ ಕಾರ್ಡ್ ಇದ್ರೆ ಮುಗಿಯಿತು. ಎಜುಕೇಶನ್ ಕ್ವಾಲಿಫಿಕೇಶನ್ ಪ್ರಮಾಣ ಪತ್ರಗಳು ಸಬ್ಮಿಟ್ ಮಾಡಬೇಕು. SSLC, ಅದ ನಂತರ ನಿಮ್ಮ ಒಂದು ಲಾಸ್ಟ್ ಇಯರ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, ಡಿಗ್ರಿದು ಅದೆಲ್ಲ ಸಬ್ಮಿಟ್ ಮಾಡ್ಕೊಳ್ಳಿ. ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅದನ್ನು ಕೂಡ ಸಬ್ಮಿಟ್ ಮಾಡಿ. NOC ಸರ್ಟಿಫಿಕೇಟ್, ಈಗೇನು ಕೆಲಸ ಇರ್ತಾರಲ್ಲ ಅವ್ರಿಗೆ NOC ಕೇಳಿರ್ತಾರೆ. ಅದ ನಂತರ ಕಾಪಿದಿ ಡಿಜಿಟಲ್ಸ್ ರೆಸ್ಯೂಮಿ ಕೇಳಿದ್ದಾರೆ, ಬಯೋಡೇಟಾ ಕೇಳಿದ್ದಾರೆ, ಅಥವಾ CV ಅಂತ ಹೇಳಿ ಸಲ್ಲಿಸ್ತಾರೆ. ಅದನ್ನ ಎನಿದರ್ಸ್ ರಿಲೇಟೆಡ್ ಸರ್ಟಿಫಿಕೇಟ್ ಅದನ್ನು ಕೂಡ ಕೇಳಿದ್ದಾರೆ. ಅದ ನಂತರ ಕ್ಯಾಂಡಿಡೇಟ್ಸ್ ಆಲ್ರೆಡಿ ವರ್ಕಿಂಗ್ ಸರ್ಟಿಫಿಕೇಟ್, ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟ್ ಅಥವಾ ನೀವೇನಾದ್ರೂ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ಟಿಫಿಕೇಟ್ ಸಿಗತ್ತೆ. NOC ಆಗ್ಬೋದು, ಇನ್ನಿತರ ಯಾವ್ದಾದ್ರು, ಅದನ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಇದೆಲ್ಲ ಕೇಳಿದ್ದಾರೆ. ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗತ್ತೆ. ಏನು ಅರ್ಜಿ ಸಲ್ಲಿಸುವಂತ ವೆಬ್ಸೈಟು ಏನ್ ಕಾಣಿಸ್ತಾ ಇದಲ್ಲ, www.bmrc.com ಅಂತ ಹೇಳಿ. ಕೆಲವು ಜನ ಅನ್ಬಹುದು, ಸರ್ ಇದೆಲ್ಲ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಾ ಇಲ್ಲ, ಮೊದಲಿಗೆ ಅರ್ಜಿ ಸಲ್ಲಿಸೋ ವಿಧಾನದ ಬಗ್ಗೆ ತಿಳಿಸ್ಕೊಡ್ತಾ ಇದಾರೆ ಅಂತ ಹೇಳಿ. ಕೆಲವು ಜನ ಹೆಂಗ್ ಮಾಡ್ತಾರೆ ಅಂದ್ರೆ ಅರ್ಜಿ ಸಲ್ಲಿಸೋ ವಿಧಾನ ನೋಡೋದಿಲ್ಲ, ಆಮೇಲೆ ಕಮೆಂಟ್ ಮಾಡ್ತಾರೆ, ಸರ್ ಅರ್ಜಿ ಸಲ್ಲಿಸೋ ವಿಧಾನ ತಿಳಿಸ್ಕೊಟ್ಟಿಲ್ಲ ಅಂತ ಹೇಳಿ. ನಾನು ಮೊದಲಿಗೆ ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟೇನಲ್ಲ, ಅದನ್ನೇ ಪ್ರೂಫ್ ಇಟ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಅದು ಕೂಡ ಸ್ಕ್ರಾಲ್ ಮಾಡ್ತಾ ಮೇಲ್ಕೈ ಹೋಗ್ತಾ ಇದ್ದೇನೆ, ಸ್ವಲ್ಪ ನೋಡ್ಕೋತೀರಿ. ನಿಮ್ಗೆ ಇಲ್ಲಿ ನಂತರ ಅರ್ಥ ಆಗತ್ತೆ ಹೇಗೆ ಏನು ಅಂತ ಅಂತೇಳಿ. ಇನ್ನು ಪೋಸ್ಟ್ ಬಗ್ಗೆ ಏಜ್ ಲಿಮಿಟ್ ಸ್ವಲ್ಪ ನೋಡ್ಕೊಳ್ಳಿ. ಯಾವ ಪೋಸ್ಟ್ ಖಾಲಿ ಇದಾವೆ ಸ್ವಲ್ಪ ನೋಡಿ. ಇಲ್ಲಿ ಮೊದಲನೇದಾಗಿ ಜನರಲ್ ಮ್ಯಾನೇಜರ್ ಸೆಕ್ಯೂರಿಟಿ ಫೈರ್ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಫೈರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿ. ಇನ್ನು ಚೀಫ್ ಸೆಕ್ಯೂರಿಟಿ ಆಫೀಸರ್ಸ್ ಹುದ್ದೆಗಳು, ಚೀಫ್ ಫೈರ್ ಆಫೀಸರ್ಸ್ ಹುದ್ದೆಗಳು ಅಂದ್ರೆ ಅಗ್ನಿಶಾಮಕ ಅಧಿಕಾರಿ ಹುದ್ದೆಗಳು, ಇದೆಲ್ಲ ಖಾಲಿ ಇರತ್ತೆ. ಇವುಗಳಿಗೆ ಸಂಬಂಧಪಟ್ಟಂತೆ ಏಜ್ ಲಿಮಿಟ್ ನೋಡಿ. ಬಿಲೋ 62 ವರ್ಷದ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ. ಪ್ರತಿಯೊಬ್ಬರು ಕೂಡ ಸೇರ್ಲೇಬೇಕು ಒಳಗಿನವರು. ಕನಿಷ್ಠವಾಗಿ 21 ವರ್ಷ, ಅದ ನಂತರ ವರ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಅಂದ್ರೆ ಈಗ 62 ವರ್ಷಕ್ಕಿಂತ ಕಡಿಮೆ ಇದ್ದವರು, ಈಗ 60 ವರ್ಷ ಇದ್ದವ್ರು ಅಪ್ಲಿಕೇಶನ್ ಹಾಕಿ, ಅದ ನಂತರ 59 ಇದ್ದವ್ರು ಅಪ್ಲಿಕೇಶನ್ ಹಾಕಿ, 58 ಇದ್ದವ್ರು ಅಪ್ಲಿಕೇಶನ್ ಹಾಕಿ, ಅಥವಾ ನೀವು 40 ಇದ್ದರೂ ಕೂಡ ನೀವು ಅಪ್ಲಿಕೇಶನ್ ಹಾಕಿ. ಅದವ್ರು ಕೊಟ್ಟಿದ್ದಾರೆ ಮಾಹಿತಿ ಪ್ರಕಾರ. ಒಟ್ಟಾರೆ 62 ಮೇಲ್ಪಟ್ಟವ್ರು ಆಗಿರಬಾರ್ದು. ಇದು ರೂಲ್ಸ್ ಪ್ರಕಾರ ಆಗಿರತ್ತೆ. ಇನ್ನು ಸಂಬಳ ನಿಮಗೆ ಮೊದಲಿಗೆ ತಿಳಿಸ್ಕೊಟ್ಟಿದ್ದೇವೆ. ಇನ್ನು 2 ಪೋಸ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಇನ್ನೇ ಉಳಿದಂತ 2 ಪೋಸ್ಟ್ ನೋಡಿ. ಇಲ್ಲಿ ಜನರಲ್ ಮ್ಯಾನೇಜರ್ ಸೆಕ್ಯೂರಿಟಿ ಫೈರ್ ಗ್ರೇಡ್ 3 ಹುದ್ದೆಗಳು, ಅದ ನಂತರ ಜನರಲ್ ಮ್ಯಾನೇಜರ್ ಆಫೀಸರ್ಸ್ ಗ್ರೇಡ್ E ಹುದ್ದೆಗಳು ಖಾಲಿ ಇರತ್ತೆ. ಇದನ್ನ ನೋಡ್ಕೊಳ್ಳಿ. ಇದೆಲ್ಲ ಪೋಸ್ಟ್ ಬಗ್ಗೆ ನಿಮ್ಗೆ ಅರ್ಥ ಆಯ್ತು. ಏನ್ ನೋಟಿಸ್ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ, ಯಾವ್ದು ಏನೇ ಅಂತ ಹೇಳಿ. ಇನ್ನು ಯಾವ್ಯಾವ ಪೋಸ್ಟ್ ಎಷ್ಟು ಖಾಲಿ ಇದಾವೆ ಅದರ ಬಗ್ಗೆ ಸ್ವಲ್ಪ ನೋಡಿ. ಮೊದಲನೇದಾಗಿ ಒಂದು ಜನರಲ್ ಮ್ಯಾನೇಜರ್ ಸೆಕ್ಯೂರಿಟಿ ಫೈರ್ ಹುದ್ದೆಗಳು 1, ಅದ ನಂತರ ಚೀಫ್ ಸೆಕ್ಯೂರಿಟಿ ಆಫೀಸರ್ಸ್ ಹುದ್ದೆಗಳು 1, ಚೀಫ್ ಫೈರ್ ಆಫೀಸರ್ಸ್ ಹುದ್ದೆಗಳು 1, ಟೋಟಲ್ ಆಗಿ 3 ಹುದ್ದೆಗಳು ಇರತ್ತೆ. ಇದು ನಿಮಗೆ ಸಂಪೂರ್ಣ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀವಿ. ಒಂದ್ಸರಿ ನಿಮಗೆ ಅದು ಬೇಸಿಕ್ ಓನ್ಲಿ ಕೊಟ್ಟಿದ್ದಾರೆ ಅವರು, ಕಾಂಟ್ರಾಕ್ಟ್ ಬೇಸಿಸ್ ಓನ್ಲಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇದು ಪರ್ಮನೆಂಟ್ ಇರೋದಲ್ಲ ಅನ್ಸುತ್ತೆ ನನಗನ್ಸೋ ಮಟ್ಟಿಗೆ. ಈಗ ಪರ್ಮನೆಂಟ್ ಅಲ್ಲ ಇದು. ಇದು ನಿಮಗೆ ಕೆಲಸ ಅನುಭವ ಆಗ್ತಿರಲ್ಲ, 62 ವರ್ಷದ ಒಳಗಿನವ್ರು ಇದ್ರೆ ನಿಮ್ಗೆ ಅಲ್ಲಿ ತನಕ 60 ವರ್ಷ ಆಗತ್ತೆ, ಮತ್ತೆ ಸಸ್ಪೆಂಡ್ ಮಾಡ್ತಾರೆ, ಮುಗೀತು. ಅನುಭವದವ್ರು ಅಪ್ಲಿಕೇಶನ್ ಹಾಕಿ ಸಂದರ್ಶನ ಮೂಲಕ ಮಾತ್ರ ಇರತ್ತೆ. ಯಾರು ಕೂಡ ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ. ಬೆಂಗಳೂರು ಮೆಟ್ರೋ ರೈಲ್ವೆ ಸಂಬಂಧಪಟ್ಟಂತೆ ನೇಮಕಾತಿ ಆಗಿರತ್ತೆ. ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನೇ ಡೌಟ್ ಇತ್ತಂದ್ರೆ ನಮ್ಮ ಒಂದು ಇಷ್ಟದಲ್ಲಿ ಮೆಸೇಜ್ ಮಾಡಿ. ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆಲ್ಲರಿಗೂ ಧನ್ಯವಾದಗಳು.